ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿಯಿಂದ ಬ್ರೇಕಿಂಗ್ ನ್ಯೂಸ್ ಬಂತು. ಆ ನ್ಯೂಸ್ ಏನು, ಆ ಕಂಪನಿ ಯಾವುದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಆ ಕಂಪನಿ ಹೇಗಿದೆ, ಈ ಎಲ್ಲ ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಸ್ಟಾಕ್ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಆ ಕಂಪನಿ ಯಾವುದು ಅಂತ ನಾವು ನೋಡಿದರೆ ಸೋನಾ BLW ಪ್ರಿಸಿಷನ್ಸ್ ಫೋರ್ಜಿಂಗ್ಸ್ ಲಿಮಿಟೆಡ್ ಅಥವಾ ಸೋನಾ ಕಾಮ್ಸ್ ಅಂತ ಶಾರ್ಟ್ ಆಗಿ ಕರೀತಾರೆ. 569 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಈ ಕಂಪನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಇವತ್ತು 0.57% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ. ಹಾಗಾದ್ರೆ ಆ ನ್ಯೂಸ್ ಏನು ಅದನ್ನ ನೋಡೋಣ. ಇಲ್ಲಿ ನನಗ ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಬಹುದು, ಪ್ರೆಸ್ ರಿಲೀಸ್ ದಟ್ ದ ಕಂಪನಿ ಹ್ಯಾಸ್ ಸೈನ್ಡ್ ಎ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ with NMI CPS Technology Innovation Hub and Autonomous Navigation Foundation at IIT Hyderabad. IIT ಹೈದರಾಬಾದ್ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ. ಏನಕ್ಕೆ ಸಂಬಂಧಪಟ್ಟಂತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ನೋಡಬಹುದು. ಫಾರ್ ಕನೆಕ್ಟೆಡ್ ಅಟಾನಮಸ್ ಅಂಡ್ ಎಲೆಕ್ಟ್ರಿಕ್ ಟೆಕ್ನಾಲಜೀಸ್ ಫಾರ್ AGVs, ಡ್ರೋನ್ಸ್, EV, TOLS ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಫ್ಯೂಚರ್ ಮೊಬಿಲಿಟಿಗೆ ಸಂಬಂಧಪಟ್ಟಂತೆ ಈ ಒಪ್ಪಂದವನ್ನ ಮಾಡ್ಕೊಂಡಿದೆ. ನೋಡಬಹುದು, MOU will enable Sona Comstar and Tihan IITH ಅಂದ್ರೆ IIT Hyderabad to cooperate, synergize, strength and support each other in the areas of connected autonomous and electric technologies for AGVs, drones and EV, TOLS. Autonomous vehicle technologies ಆಗ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜೀಸ್ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಆಟೋನಮಸ್ ಅಂತ ಅಂದ್ರೆ ಅನ್ಮ್ಯಾನ್ಡ್, ಮೋಸ್ಟ್ ಆಫ್ ದ ಟೈಮ್ ಅನ್ಮ್ಯಾನ್ಡ್ ಅಂತಾನೆ ಅಂದ್ಕೊಳ್ಬಹುದು ಬೇಕಿದ್ರೆ. ಹಾಗಂತ ಅದೊಂದೇ ಅಂತ ಅಲ್ಲ, ಬೇರೆ ಬೇರೆ ಟೆಕ್ನಾಲಜೀಸ್ ಕೂಡ ಇರುತ್ತೆ ಇದರಲ್ಲಿ. ಡ್ರೋನ್ಸ್ ಅಲ್ಲೂ ಇದೆ ನೋಡಬಹುದು. ಇಲ್ಲೆಲ್ಲ ಬಳಸುವಂತ ಟೆಕ್ನಾಲಜೀಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಕಂಪನಿ ಮಾಡ್ಕೊಂಡಿದೆ. ಇಲ್ಲೇ ನೋಡಬಹುದು, ದ ಮೊಬಿಲಿಟಿ ಸ್ಪೇಸ್ ಇನ್ ಇಂಡಿಯಾ ಇಸ್ ಪಾಯ್ಸ್ಡ್ ಫಾರ್ ಲಾಂಚ್ ಆಫ್ ಮಾರ್ಕೆಟ್ ಅಪ್ರಾಪ್ರಿಯೇಟ್ ಅಟಾನಮಸ್ ಟೆಕ್ನಾಲಜೀಸ್ ಇನ್ ಪರ್ಸನಲ್ ಟ್ರಾನ್ಸ್ಪೋರ್ಟೇಷನ್, ಡ್ರೋನ್ಸ್, EV, TOL and AGVs. Capability and control over the entire software value chain are critical for long-term success. This mandates proven domain expertise and partner with deep industrialization legacy. ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಂಪನಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಬಹುಶಃ ನಿಮ್ಗೆ ಗೊತ್ತಿರಬಹುದು ಸೋನಾ BLW ಪ್ರಿಸಿಷನ್ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ. ಕಂಪನಿಯ ವೆಬ್ಸೈಟ್ ಹೋದ್ರೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಬಹುದು. ಎಸ್ಪೆಷಲಿ ಟೆಕ್ನಾಲಜಿ ಸೆಗ್ಮೆಂಟ್ ಗೆ ಬಂದ್ರೆ ಡ್ರೈವ್ ಲೈನ್ ಅಲ್ಲಿ ಇದೆ, ಮೋಟಾರ್ ಅಲ್ಲಿ ಕೆಲಸ ಮಾಡುತ್ತೆ, ಸೆನ್ಸಾರ್ ಅಂಡ್ ಸಾಫ್ಟ್ವೇರ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಇನ್ನೋವೇಷನ್ ಇದೆ, ಟೆಕ್ನಾಲಜಿ ರೋಡ್ ಮ್ಯಾಪ್. ಅಂದ್ರೆ ಸೆನ್ಸಾರ್ಸ್ ಅಂಡ್ ಸಾಫ್ಟ್ವೇರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಆಟೋನಮಸ್ ವೆಹಿಕಲ್ಸ್ ಅಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬಹುದು, ನಾನು ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಎಸ್ಪೆಷಲಿ ಟೆಸ್ಲಾ ಭಾರತಕ್ಕೆ ಬರುತ್ತೆ ಅನ್ನುವಂತ ಸುದ್ದಿ ಬಂದಾಗ ಈ ಸ್ಟಾಕ್ ತುಂಬಾನೇ ಮುನ್ನೆಲೆಗೆ ಬಂದಿತ್ತು. ಆಗ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿತ್ತು. ಅದಕ್ಕೆ ಪ್ರಮುಖ ಕಾರಣನೇ ಟೆಸ್ಲಾಗೆ ಕಂಪನಿ ಸ್ಪೇರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಟೆಸ್ಲಾ ಎಸ್ಪೆಷಲಿ EV ಕಾರ್ ಜೊತೆಗೆ ಆಟೋಮೇಟೆಡ್ ಡ್ರೈವಿಂಗ್ ಸಿಸ್ಟಮ್ ಇರುವಂತ ಕಾರ್. ಅದು ಮ್ಯಾನ್ಯುಯಲಿ ಕೂಡ ಡ್ರೈವ್ ಮಾಡಬಹುದು, ಆಟೋಮೇಟೆಡ್ ಕೂಡ ಇದೆ. ಕಾರಲ್ಲಿ ಕೂತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕು, ಅಲ್ಲಿಗೆ ಕರ್ಕೊಂಡು ಹೋಗುವಂತ ಸಿಸ್ಟಮ್ ಇರುವಂತದ್ದು. ಆ ಕಂಪನಿಗೂ ಕೂಡ ಕಂಪನಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಸೆನ್ಸಾರ್ಸ್ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಅದಕ್ಕೆ ತನ್ನದೇ ಆದಂತಹ ಸಾಫ್ಟ್ವೇರ್ ತುಂಬಾ ಇಂಪಾರ್ಟೆಂಟ್. ಆ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಮೋಟಾರ್ಸ್ ಕ್ಲಿಕ್ ಮಾಡಿದ್ರೆ ಹಲವು ಮೋಟಾರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ನೋಡಬಹುದು. ಸ್ಟಾರ್ಟರ್ ಮೋಟಾರ್, ಹಬ್ ವೀಲ್ ಮೋಟಾರ್, ಡ್ರೈವ್ ಮೋಟಾರ್, BSG, ನಂತರ ಕಂಟ್ರೋಲರ್ ಇದೆ, ಹಾಗೆ ಸ್ಟಾರ್ಟರ್ ಮೋಟಾರ್ ಅಗೇನ್ ರಿಪೀಟ್ ಆಗ್ತಾ ಇದೆ. ಇನ್ನು ಟೆಕ್ನಾಲಜಿಗೆ ಬಂದ್ರೆ ಸೆನ್ಸಾರ್ಸ್ ಅಂಡ್ ಸಾಫ್ಟ್ವೇರ್ ಗೆ ಇದ್ರ ಬಗ್ಗೆ ಸಾಕಷ್ಟು ಪಾಯಿಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದರೆ ಓದ್ಕೊಳ್ಬಹುದು ಒಂದ್ಸಲ. ಡ್ರೈವ್ ಲೈನ್ ಗೆ ಬಂದ್ರೆ ಪ್ರಿಸಿಷನ್ ಫೋರ್ಜ್ಡ್ ಗೇರ್ಸ್ ಇದೆ, ನಂತರ ಫೋರ್ಜ್ಡ್ ಕಪ್ಲಿಂಗ್ಸ್ ಇದೆ, ಡಿಫರೆನ್ಷಿಯಲ್ ಅಸೆಂಬ್ಲಿ ಇದೆ, ನಂತರ ಈ ಡ್ರೈವ್. ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಇನೋವೇಷನ್. ಯಾವುದೇ ಒಂದು ಕಂಪನಿ ಈ ರೀತಿಯ ಫ್ಯೂಚರಿಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಕಂಪನಿಯ R&D ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಬಂದಿರುವಂತ ಟೆಕ್ನಾಲಜಿ ನಾಳೆ ಓಲ್ಡ್ ಆಗೋಗುತ್ತೆ, ಹೊಸದನ್ನ ಹುಡುಕ್ಬೇಕಾಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರೆ ಮಾತ್ರ ಒಳ್ಳೆ ಸರ್ವಿಸಸ್ ಅನ್ನ ಕೊಡಕ್ಕಾಗೋದು. ಹಾಗಾಗಿ ಆ ಇನೋವೇಷನ್ ಅನ್ನು ಕೂಡ ಕಂಪನಿ ಇಟ್ಕೊಂಡಿದೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಎಸ್ಪೆಷಲಿ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು. ಇನ್ನು ಡ್ರೋನ್ಸ್ ಅಲ್ಲಿ ಬಳಸುವಂತ ಟೆಕ್ನಾಲಜೀಸ್ಗೂ ಕೂಡ ಇನ್ ಮುಂದೆ ಟ್ರೈ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೇನೆ ಈಗ ಒಪ್ಪಂದವನ್ನ ಮಾಡ್ಕೊಂಡಿರೋದು. ಡ್ರೋನ್ ಆಗ್ಬೋದು, EV, TOLS ಆಗ್ಬೋದು, AGVs ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಇದು ಕಂಪನಿಗೆ ಒಂದು ಅಡ್ವಾಂಟೇಜ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ತಂದ್ಕೊಡ್ಬಹುದು. 35,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 7.5% ಡೌನ್ ಇದೆ. 5 years ಅಲ್ಲಿ 56% ಇದೆ. 5 years ಇನ್ನು ಕಂಪ್ಲೀಟ್ ಆಗಿಲ್ಲ. 2021 ಜೂನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ 3.5 year ಆಗಿದೆ. ಜೂನ್ ಬಂದ್ರೆ 4 years ಕಂಪ್ಲೀಟ್ ಆಗುತ್ತೆ. ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು.
ಅನಂತರ ಭರ್ಜರಿ ಕರೆಕ್ಷನ್ ಕಂಡು ಬಂತು ನೋಡಬಹುದು 50% ನಿಯರ್ಲಿ. ಅನಂತರ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂತು, ಈಗ ಮತ್ತೆ ಕರೆಕ್ಷನ್ ಕಂಡು ಬರ್ತಾ ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ನಾನು ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಹಲವು ಸಲ ಕವರ್ ಮಾಡಿದ್ದೀನಿ. ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಇಲ್ಲಿವರೆಗೂ ಬಂದಿಲ್ಲ ಕಂಪನಿಯಲ್ಲಿ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡಿದ್ರೆ 1900 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಡೇಟಾ ನೋಡಬಹುದು. ಎಸ್ಪೆಷಲಿ 20ರ ನಂತರ ಕಮ್ಮಿ ಆಗಿತ್ತು, ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ. ಬಾರೋಯಿಂಗ್ಸ್ 29 ಕೋಟಿ ಬಾರೋಯಿಂಗ್ಸ್ ಇದೆ. ಜೊತೆಗೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಬಾರೋಯಿಂಗ್ಸ್. ನಂತರ ಶಾರ್ಟ್ ಟರ್ಮ್ ಅಲ್ಲಿ 203 ಕೋಟಿ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 197 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ. ಬ್ಯಾಲೆನ್ಸ್ ಶೀಟ್ ಓಕೆ, ಸ್ವಲ್ಪ ಮಟ್ಟಿಗೆ ಸಾಲ ಇದೆ. ಒಂದು ಮಿಡ್ ಸೈಜ್ ಕಂಪನಿ ಸೋನಾ BLW. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲಿವರೆಗೂ ಅಂತ ನೋಡಿದ್ರೆ 2018ರಿಂದ ಡೇಟಾ ಇದೆ ನೋಡಬಹುದು. ಸೇಲ್ಸ್ ಅಲ್ಲಿ 612 ಕೋಟಿ, 699, 1038, 1500, 2100, 2600, 3100, 3400. 2018ರಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಕಂಪನಿ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಬರ್ತಾ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿದೆ. ಮಾರ್ಜಿನ್ಸ್ ಕೂಡ ನೋಡಬಹುದು 26, 28 ಈ ರೀತಿ ಮಾರ್ಜಿನ್ಸ್ ಇದೆ. ನೆಟ್ ಪ್ರಾಫಿಟ್ ಗೆ ಬಂದ್ರೆ 78, 173, 360, 215, 362, 395, 518, 567. ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನ ಗಳಿಸ್ತಾ ಇದೆ. 567 ಕೋಟಿ TTM ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಚೆನ್ನಾಗಿದೆ, ಮೋರ್ ದನ್ 20 ಇದೆ. CAGR ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ, ಬಿಕಾಸ್ ಸ್ಟಾಕ್ ಅಲ್ಲಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಎಸ್ಪೆಷಲಿ ಅಪ್ ಟು 3 ಇಯರ್ಸ್ ಅವೈಲೇಬಲ್ ಇದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಇನ್ನು ಪ್ರಾಫಿಟ್ ಗ್ರೋತ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. TTM ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಸೇಲ್ಸ್ ಗ್ರೋತ್. ಸೊ ಅದನ್ನ ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಅಂದ್ರೆ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದು ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಪ್ರಮಾಣದಲ್ಲಿದೆ, 28% ಅಷ್ಟೇ ಇದೆ. ಬಟ್ FIS ನೋಡಬಹುದು 33.5% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 30.95%, ಅಂದ್ರೆ ಆಲ್ಮೋಸ್ಟ್ 65% ವರೆಗೂ FIS DIS ಹೋಲ್ಡಿಂಗ್ ಇದೆ. ಪಬ್ಲಿಕ್ ಹೋಲ್ಡಿಂಗ್ 7.44% ಹೋಲ್ಡಿಂಗ್ ಇದೆ ನೋಡಬಹುದು. ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ ನೋಡಿದ್ರೆ ಸ್ಟಾಕ್ PE 61 ಇದೆ, ಇಂಡಸ್ಟ್ರಿ PE 30 ಇದೆ. ಖಂಡಿತ ಇಂಡಸ್ಟ್ರಿ PE ಹೋಲಿಸಿದ್ರೆ ಸ್ಟಾಕ್ PE ತುಂಬಾನೇ ಜಾಸ್ತಿ ಇದೆ, ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು. 60 ಟೈಮ್ಸ್ ಅಥವಾ ಮೋರ್ ದನ್ 60 ಟೈಮ್ಸ್ ಇದೆ PE ನೋಡಿದ್ರೆ. ಬಟ್ ಕಂಪನಿ ಒಳ್ಳೆ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಸಮಸ್ಯೆ ಏನು ಅಂತಂದ್ರೆ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ ಕೆಲವು ಸಲ ಆಟೋ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಸೈಕ್ಲಿಕಲ್ ಸೆಕ್ಟರ್ ಕೆಲವು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ, ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಇನ್ ಕೇಸ್ ಆಟೋ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಕಂಪನಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಪಾಯಿಂಟ್ ಅನ್ನು ಕೂಡ ನೀವು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ. 500 ರೂಪಾಯಿ ರೇಂಜ್ ಅಲ್ಲಿ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ರಿಸ್ಕ್ ಕೂಡ ಇದೆ. ಮಿಡ್ ಸೈಜ್ಡ್ ಕಂಪನಿ, 35,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಮಿಡ್ ಸೈಜ್ಡ್ ಕಂಪನಿ, ರಿಸ್ಕ್ ಕೂಡ ಇದೆ. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಜೊತೆಗೆ ಟೆಸ್ಲಾ ಏನಾದ್ರೂ ಭಾರತಕ್ಕೆ ಬಂದ್ರೆ ಖಂಡಿತ ಅದು ಈ ಕಂಪನಿಗೆ ಇನ್ನೂ ಅಡ್ವಾಂಟೇಜ್ ಅನ್ನ ಜಾಸ್ತಿ ಮಾಡುತ್ತೆ. ನೋಡೋಣ, ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಟೆಸ್ಲಾನ ಭಾರತಕ್ಕೆ ತರಬೇಕು ಅಂತ ಇವರು ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕ್ತಾ ಇದಾರೆ. ಅವ್ರು ಅದಕ್ಕೆ ಒಪ್ಕೋತಿಲ್ಲ. ಹೀಗೆ ಅಗ್ಗ ಜಗ್ಗಾಟಗಳು ನಡೀತಾ ಇದೆ ಗವರ್ನಮೆಂಟ್ ಹಾಗೂ ಟೆಸ್ಲಾ ಜೊತೆ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ನೋಡೋಣ. ಆಗ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ, ಡಿಸೆಂಟ್ ಕಂಪನಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.